ಹಲೋ ಫ್ರೆಂಡ್ಸ್, ಯಶ್ನಾಚಿ ಕ್ರಿಯೇಷನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ನಮ್ಮ ಬಿ ಎಮ್ ಟಿ ಸಿ ಆ್ಯಪ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಮ್ಮ ಬಿ ಎಮ್ ಟಿ ಸಿ ಆ್ಯಪ್ ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು. ಪ್ಲೇಸ್ಟೋರಿಗೆ ಹೋಗಿ ನಮ್ಮ ಬಿ ಎಮ್ ಟಿ ಸಿ ಆ್ಯಪ್ ಅಂತ ಹೊಡೆದ್ರೆ ನಿಮಗೆ ಈ ಆ್ಯಪ್, ನಮ್ಮ ಬಿ ಎಮ್ ಟಿ ಸಿ ಆ್ಯಪ್ ಇದೆಯಲ್ಲ, ಇದು ಬರುತ್ತೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದಮೇಲೆ ನೀವು ಓಪನ್ ಮಾಡಿದ್ರೆ ಗೈಸ್, ನೀವು ಓಪನ್ ಆಗ್ತಿದ್ದಂಗೆ ಈ ರೀತಿ ಕಾಣುತ್ತೆ ನಿಮಗೆ. ಸೊ ಇವತ್ತು ನಾನು ನಿಮಗೆ ಈ ಬಿ ಎಮ್ ಟಿ ಸಿ ಆ್ಯಪಲ್ಲಿ ನಿಮ್ಮ ಬಸ್ ರೂಟ್ ನೋಡ್ಕೋದು ಹೇಗೆ, ನಿಮ್ಮ ಬಸ್ ಈಗ ಎಲ್ಲಿದೆ ಅಂತ ತಿಳ್ಕೊಳೋದು ಹೇಗೆ ಅನ್ನೋದನ್ನು ತೋರಿಸ್ತೇನೆ, ಆಯಿತಾ. ಈ ಬಸ್ಸಲ್ಲಿ ನೋಡಿ, ಇಲ್ಲಿ ನಿಮಗೆ ಟ್ರ್ಯಾಕಲ್ಲಿ ಲೈವ್ ರೂಟ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಟ್ರ್ಯಾಕ್ ಮಾಡ್ಬೋದು. ಸೊ ನೋಡಿ, ನಿಮ್ಮ ರೂಟ್ದು ಬಸ್ ನಂಬರ್ಸ್ ನಿಮಗೆ ಗೊತ್ತಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನಗೆ ನಮ್ಮ ರೂಟ್ದು ಬಸ್ ನಂಬರ್ ಕೆಲವು ಬಸ್ಗಳು ಗೊತ್ತಿರುತ್ತೆ. ಈಗ ಯಲಹಂಕ ಬಸ್ಸಸ್ ನೋಡೋಣ. 401A ಗಾಡಿಗಳು, 401A ಬಸ್ಸಸ್ ಹೋಗ್ತಾ ಇರುತ್ತೆ. 401 ಬಸ್ಸಸ್ ಇದೆ ನೋಡಿ. ಯಲಹಂಕ ಟು ಯಶವಂತಪುರದಿಂದ ಯಲಹಂಕ ಬರ್ತಾ ಇದ್ದಾವೆ ಬಸ್ಸಸ್ ನೋಡಿ, ನಿಮಗೆ ಕಾಣುತ್ತೆ. 1 2 3 ಎಷ್ಟೊಂದು ಬಸ್ಸಸ್ ತೋರಿಸ್ತಾ ಇದೆ ನಿಮಗೆ. ಸೊ ಈಗ ನಾನು ಯಶವಂತಪುರದಿಂದ ಯಲಹಂಕ ಕಡೆ ಹೋಗಬೇಕು ಅಂತಿದ್ರೆ, ಸೊ ಯಶವಂತಪುರ ಟು ಯಲಹಂಕ ರೂಟ್ ನೋಡ್ತೀನಿ. ಸೊ ಇಲ್ಲಿ ನಿಮಗೆ ಮ್ಯಾಪಲ್ಲಿ ನೋಡಿದ್ರೆ ನೋಡಿ, ಇಲ್ಲಿ ನೋಡಿ ಯಶವಂತಪುರ ಕಡೆಯಿಂದ ಯಲಹಂಕ ಕಡೆಗೆ ಹೋಗ್ತಾ ಇದ್ದಾವೆ. ಇಲ್ಲಿ ಯಶವಂತಪುರದ ಹತ್ರನೇ ಒಂದು ಬಸ್ ಇದೆ ನೋಡಿ, ಈ ಸ್ಟಾಪಲ್ಲಿ. ಸೊ ಅದರಿಂದ ಮುಂದೆ ಇನ್ನೊಂದು ಬಸ್ ಇದೆ ಇಲ್ಲಿ. ಸೊ ಅದಾದ ಮೇಲೆ ಹಾಗೇ ಬಂದರೆ ನೋಡಿ, ಅದೇ ರೂಟಲ್ಲಿ ನೋಡಿ ಇನ್ನೊಂದು ಬಸ್ ಇದೆ. ಇಲ್ಲಿ ಡಿಪೋ 45 ಹತ್ರ ಇನ್ನೊಂದು ಬಸ್ ಇದೆ, ತಿರುಮಲ ಡಾಬಾ ಹತ್ರ ನೋಡಿ. ಹಾಗೆಯೇ ಇನ್ನೊಂದು ಬಸ್ ಇದೆ ಯಲಹಂಕ ಹತ್ರನೇ ಇದೆ. ಸೊ ಈ ರೀತಿ ಯಲಹಂಕ ಹೋಗ್ತಾರೋ ಬಸ್ಸಸ್ಸು ಈ ಮ್ಯಾಪ್ ವ್ಯೂ ಅಂತ ಇದೆಯಲ್ಲ, ಈ ಮ್ಯಾಪ್ ವ್ಯೂ ಅಲ್ಲಿ ನಿಮ್ಗೆ ಈ ರೀತಿ ಕಾಣಿಸುತ್ತೆ, ಆಯಿತಾ. ಲಿಸ್ಟ್ ವ್ಯೂ ನೋಡಬೇಕು ಅಂದ್ರೆ ನೀವು ಲಿಸ್ಟ್ ವ್ಯೂ ನೋಡ್ಬೋದು ನೋಡಿ. ಯಶವಂತಪುರ ಬಸ್ ಸ್ಟಾಪ್ ಹತ್ರ ಒಂದಿದೆ. ಸೊ ಬಸ್ ಸ್ಟಾಪ್ ಹತ್ರ ಇದೆ ಅಂದರೆ ಬಸ್ ಸ್ಟಾಪಲ್ಲಿದೆ, ಯಶವಂತಪುರ ಬಸ್ ಸ್ಟಾಪಲ್ಲಿದೆ ಅಂತ ಅರ್ಥ ಅದು. ಸೊ ಇಲ್ಲಿ ರಾಮಯ್ಯ ಕಾಲೇಜ್ ಹತ್ರ ಒಂದಿದೆ. ಈ ರಾಮಯ್ಯ ಕಾಲೇಜ್ ಹತ್ರ ಇದೆ ಅಂದರೆ ಅದು ಆ ಸ್ಟಾಪ್ ಬಿಟ್ಟಿದೆ ಅಂತ ಅರ್ಥ. ಆ ಸ್ಟಾಪ್ ಬಿಟ್ಟು ಮುಂದಕ್ಕೆ ಮತ್ತಿಕೆರೆ ಸ್ಟಾಪ್ ಕಡೆ ಹೊರಟಿದೆ ಬಸ್ ಆಲ್ರೆಡಿ. ಸೊ ಇಲ್ಲಿ ನೋಡಿ, ಡಿಪೋ 45 ಹತ್ರ ಒಂದಿದೆ. ಫಾರ್ ಎಕ್ಸಾಂಪಲ್, ಈಗ ನೀವು ಚಿಕ್ಕಪೇಟೆಯಲ್ಲಿ ಹೋಗಬೇಕು ಅಂತಿರ್ತೀರಾ, ನೀವು ಜಲ್ಲಿ ಮಿಷಿನ್ ಹತ್ರ ಇರ್ತೀರಾ. ನಿಮ್ಮ ಮನೆ ಜಲ್ಲಿ ಮಿಷಿನ್ನು ಅಂದರೆ ನೋಡಿ, ಆಲ್ರೆಡಿ ನಿಮ್ಮ ಕಣ್ಣು ಮುಂದೆನೇ ರೆಕಾರ್ಡಿಂಗಲ್ಲಿ ಜಲ್ಲಿ ಮಿಷಿನಿಂದ ಮುಂದಕ್ಕೆ ಹೋಯ್ತೀವಿ ಬಸ್ಸು. ಸೊ ಫಾರ್ ಎಕ್ಸಾಂಪಲ್, ಈಗ ಅಟೂರ್ ಲೇಔಟ್ ಹತ್ರ ಒಂದು ಬಸ್ ಇದೆ. ನೀವು ಈಗ ಯಲಹಂಕ ಸ್ಯಾಟಲೈಟ್ ಟೌನಲ್ಲಿ ಇದ್ದೀರಾ ಅಂದ್ಕೊಳ್ಳಿ. ಸ್ಯಾಟಲೈಟ್ ಟೌನಲ್ಲಿ ನಿಂತ್ಕೊಂಡು ನೀವು ಬಿ ಎಮ್ ಟಿ ಸಿ ಆ್ಯಪ್ ಓಪನ್ ಮಾಡಿ ಬಸ್ಗಳು ಯಾವ್ದಾದ್ರು ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಬೋದು. ಈಗ ಅಟೂರ್ ಲೇಔಟ್ ಬಸ್ ಇದೆ, ಅಲ್ಲಿ ಆನ್ ದ ವೇ ಇನ್ನೊಂದು 2 ಮಿನಿಟ್ಸು ಬೇಡ, ನಿಮ್ಗೆ ಇನ್ನೊಂದು 1.5 ಮಿನಿಟಲ್ಲಿ ನಿಮ್ಗೆ ಯಲಹಂಕ ಸ್ಯಾಟಲೈಟ್ ಟೌನಿಗೆ ಬರುತ್ತೆ ಬಸ್ ಅದು. ಸೊ ನೀವು ಸ್ವಲ್ಪ ಹೊತ್ತಾದರೆ ಸಾಕು, ಬರುತ್ತೆ ಅಲ್ವಾ. ಸೊ ಹಾಗಾಗಿ ಬಸ್ಸಿಗೆ ನೀವು ಆನ್ ದ ವೇ ಯಾವ್ಯಾವ ಬಸ್ ಇದ್ದಾವೆ ಸೊ ಅಂತ ಟ್ರ್ಯಾಕ್ ಮಾಡ್ಬೋದು. ಯಶವಂತಪುರದಿಂದ ಯಲಹಂಕ ಕಡೆ ಹೋಗ್ತಾ ಇರೋ ಬಸ್ಸು, ಫಾರ್ ಎಕ್ಸಾಂಪಲ್ ಇಲ್ಲಿ ಆರೋ ಮಾರ್ಕ್ಸ್ ಇದೆ ನೋಡಿ, ಆ ಆರೋ ಮಾರ್ಕ್ಸ್ನ ರೂಟ್ ಚೇಂಜ್ ಮಾಡಿದ್ರೆ ಸೊ ನಿಮಗೆ ಯಲಹಂಕದಿಂದ ಯಶವಂತಪುರ ಕಡೆ ಹೋಗ್ತಾ ಇರೋ ಬಸ್ಸಸ್ ಯಾವ್ಯಾವಿದೆ ಅಂತ ತೋರಿಸುತ್ತೆ, ಆಯಿತಾ. ನೋಡಿ, ಇಲ್ಲಿ ಯಲಹಂಕದಿಂದ ಹೊರಟಿದ್ದಾವೆ ಆಲ್ಮೋಸ್ಟ್ ಬಸ್ಗಳು. ಸೊ ಯಶವಂತಪುರ ಕಡೆ ಹೋಗಿದ್ದಾವೆ. 401 ಬಸ್ಸಸ್ ಮಾತ್ರ ನನಗೆ ತೋರಿಸ್ತಾ ಇರೋದು. ಇದೇ ರೀತಿ ನಿಮ್ಮ ರೂಟಲ್ಲಿ ಯಾವ್ಯಾವ ಬಸ್ ಬರುತ್ತೆ, ರೂಟ್ ನಂಬರ್ಸ್ಗಳು, ಬಸ್ ನಂಬರ್ಗಳು ನಿಮಗೆ ಗೊತ್ತಿದ್ರೆ, ಫಾರ್ ಎಕ್ಸಾಂಪಲ್ ನನಗೆ 266K ಅನ್ನೋ ಬಸ್ ತೊಗೊತೀನಿ. ಈ ಬಸ್ ನೋಡಿ ಏನೂ ತೋರಿಸ್ತಾ ಇಲ್ಲ ಅಲ್ವಾ. ಸೊ 407 ತೋರಿಸ್ತೀನಿ. 407 ಯಲಹಂಕದಿಂದ ನೆಲಮಂಗಲ ಕಡೆ ಹೋಗ್ತಾ ಇರೋ ಯಾವ ಬಸ್ಸು ಇಲ್ಲ ನೋಡಿ, ಯಾವುದು ತೋರಿಸ್ತಾ ಇಲ್ಲ ಮ್ಯಾಪ್ ವ್ಯೂ ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್, ನಾವೀಗ ನೆಲಮಂಗಲದಿಂದ ಯಲಹಂಕ ಕಡೆ ಹೋಗೋ ಬಸ್ನ ನೋಡೋಣ. ನೆಲಮಂಗಲದಿಂದ ಯಲಹಂಕ ಕಡೆ ಹೋಗೋ ಬಸ್ಸು ಅಂದರೆ ನೆಲಮಂಗಲದಿಂದ ಒಂದು ಬಸ್ ಹೊರಟಿದೆ ನೋಡಿ. ಇಲ್ಲಿ ಒಂದು ಬಸ್ ಇದೆ, ಬಸವನಹಳ್ಳಿ ಗೇಟ್ ಹತ್ರ ಇದೆ ಒಂದು ಬಸ್, ಬಸವನಹಳ್ಳಿ ಕ್ರಾಸ್ ಹತ್ರ ಇದೆ ಒಂದು ಬಸ್ಸು. ಆ ಬಸ್ ಬಿಟ್ಟರೆ ನೋಡಿ, ಇಲ್ಲಿ ಮತ್ಕೂರು ಕ್ರಾಸ್ ಶಿವಕೋಟೆ ಹತ್ರ ಇದೆ ಒಂದು ಬಸ್ಸು. ಸೊ 2 ಬಸ್ಸು ನೆಲಮಂಗಲದಿಂದ ಯಲಹಂಕ ಕಡೆ ಹೊರಟಿದ್ದಾವೆ ಅಲ್ವಾ. ಸೊ ಈ ರೀತಿ ನೀವು ಚೆಕ್ ಮಾಡ್ಬೋದು. ಲಿಸ್ಟ್ ವ್ಯೂ ಅಲ್ಲಿ ತೊಗೊಂಡ್ರೆ ನೋಡಿ, ನೆಲಮಂಗಲ ಬಸ್ ಸ್ಟಾಪಲ್ಲಿ ಒಂದು ಬಸ್ ಇದೆ. ಅದಾದ ಮೇಲೆ ನೋಡಿ, ಮತ್ಕೂರು ಕ್ರಾಸಲ್ಲಿದೆ ಅಂತ ಹೇಳೋದಲ್ಲ, ಮತ್ಕೂರು ಕ್ರಾಸ್ ಬಿಟ್ಟಿದೆ ಆಲ್ರೆಡಿ. ಮತ್ಕೂರು ಕ್ರಾಸ್ ತೋರಿಸ್ತಾ ಇದ್ದಾರೆ ಅಂದರೆ ಮತ್ಕೂರು ಕ್ರಾಸ್ ಬಿಟ್ಟಿದ್ದಾರೆ ಅಂತ ಅರ್ಥ. ಮ್ಯಾಪ್ ವ್ಯೂ ಅಲ್ಲಿ ಬೇಕಾದ್ರೆ ನೀವು ಡೀಟೇಲಾಗಿ ಚೆಕ್ ಮಾಡ್ಬೋದು. ಹಿಂಗೆ ಝೂಮ್ ಮಾಡಿದ್ರೆ ಆ ಬಸ್ ಸ್ಟಾಪ್ ಬಿಟ್ಟಿದೆಯಾ, ಆ ಬಸ್ ಸ್ಟಾಪಲ್ಲೇ ಇದೆಯಾ
ನಿಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ. ನೋಡಿ ಪಾಯಿಂಟ್ ಇದೆ ಅಂದರೆ ಆ ಪಾಯಿಂಟ್ ಬಸ್ ಸ್ಟಾಪು, ನೆಕ್ಸ್ಟ್ ಪಾಯಿಂಟ್ ಅಂದರೆ ನೆಕ್ಸ್ಟ್ ಬಸ್ ಸ್ಟಾಪ್ ಅದು, ಆಯಿತಾ. ನೋಡಿ ಆಲ್ರೆಡಿ ಇದು ಈ ಬಸ್ ಸ್ಟಾಪ್ ಶಿವಕೋಟೆ ಕ್ರಾಸ್ ಬಸ್ ಸ್ಟಾಪ್ ಹತ್ರ ಇದೆ. ನೆಕ್ಸ್ಟ್ ಬಸ್ ಸ್ಟಾಪು ಶಿವಕೋಟೆ ನಿಮಗೆ. ಸೊ ಹಾಗಾಗಿ ಆ ಕ್ರಾಸ್ ಆ ಬಸ್ ಸ್ಟಾಪ್ ಹತ್ರ ಇದೆ. ಆದರೆ ಲಿಸ್ಟ್ ವ್ಯೂ ಅಲ್ಲಿ ನೋಡಿ ಶಿವಕೋಟೆ ಕ್ರಾಸ್ ಬಿಟ್ಟಿದೆ, ಮ್ಯಾಪ್ ವ್ಯೂ ಅಲ್ಲಿ ಸ್ವಲ್ಪ ಅಲ್ಲೇ ಸ್ಟಾಪ್ ಹತ್ರ ಇದೆ, ಮುಂದಕ್ಕೆ ಹೊರಡುತ್ತೆ. ಸೊ ಹಾಗೆ ಒಂದು ಅಪ್ರಾಕ್ಸಿಮೇಟ್ ಆಗಾದರೂ ನೀವು ಕರೆಕ್ಟ್ ಟೈಮಿಗೆ ಬಸ್ ಕ್ಯಾಚ್ ಮಾಡ್ಕೋಬೋದು BMTC ಬ್ಯಾಂಗ್ಳೂರಲ್ಲಿದ್ದರೆ ಆ್ಯಕ್ಚುಲಿ. ಸೊ ನೋಡಿ ನಿಮ್ಮ ಮುಂದೆನೇ ಸ್ಕ್ರಾಲ್ ಆಗ್ತಾ ಇದೆ ಅದು. ಸೊ ಈ ರೀತಿ ವರ್ಕ್ ಆಗುತ್ತೆ ನಿಮಗೆ BMTC ಆ್ಯಪ್ ಅನ್ನೋದು. ಇದೆಲ್ಲ ನಿಮಗೆ ಗೊತ್ತಾಗೋದು BMTC ಟ್ರ್ಯಾಕಲ್ಲಿ ಲೈವ್ ರೂಟಲ್ಲಿ, ಈ ಒಂದು ಆಪ್ಷನಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಮಿಕ್ಕಿದ ಆಪ್ಷನ್ಗಳು ಇದ್ದಾವೆ. ಇಲ್ಲಿ ನಿಯರ್ ಬೈ ಸ್ಟಾಪ್ಸ್ ಇದೆ, ಜರ್ನಿ ಪ್ಲ್ಯಾನರ್ ಇದೆ, ಫೆಸಿಲಿಟಿ ಇದೆ, ಫೇಸ್ ಕ್ಯಾಲ್ಕುಲೇಟರ್ ಇದೆ, ಫೇರ್ ಕ್ಯಾಲ್ಕುಲೇಟರು. ಸೊ ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಮತ್ತು ಒಂದು ಲೈಕ್ ಒಂದು ಶೇರ್ ಮಾಡಿದ್ರೆ ಇನ್ನೂ ಒಳ್ಳೆಯದು.